ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ ಸಹೋದರರು ಬಲಿಯಾಗಿದ್ದಾರೆ. 44 ವರ್ಷದ ಹರೀಶ್ ಹಾಗೂ 40 ವರ್ಷದ ಉಮೇಶ್ ಮೇಲೆ ಆನೆ ದಾಳಿ ಮಾಡಿತು. ಇದರಿಂದಾಗಿ ಅವರು ಮೃತಪಟ್ಟಿದ್ದಾರೆ. ಇನ್ನು ಮೃತ ಸಹೋದರರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಅಮ್ಮನನ್ನ ತಬ್ಕೊಂಡು ಇಬ್ಬರು ಹೆಣ್ಮಕ್ಳು ಕಣ್ಣೀರಿಡ್ತಾ ನಿಂತಿದ್ದಾರೆ. ಹಿರಿಯ ಮಗಳನ್ನ ಸಮಾಧಾನ ಮಾಡೋಕೆ ಕುಟುಂಬಸ್ಥರು ಹರಸಾಹಸವನ್ನೇ ಪಡಬೇಕಾಯಿತು. ಇನ್ನು ಈ ಒಂದು ಜಾಗಕ್ಕೆ ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡ ಕೂಡ ಭೇಟಿ ಕೊಟ್ಟು ಅವರು ಸಾಂತ್ವನ ಹೇಳಿದ್ದಾರೆ. ಡಿಸಿ, ಎಸ್ಪಿ, ತಹಸೀಲ್ದಾರ್ ಹಾಗೂ ಅರಣ್ಯಾಧಿಕಾರಿಗಳನ್ನ ಗ್ರಾಮಸ್ಥರೇ ತಡೆದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಕೆರೆಕಟ್ಟಿಯಲ್ಲಿ ಒಂದು ಪ್ರತಿಭಟನೆ ಆಗ್ತಾ ಇದೆ. ಯಾವ ರೀತಿಯಾಗಿ ಒಂದು ನಿರ್ಲಕ್ಷ್ಯದಿಂದ ನಮ್ಮ ಮನೆಯ ಮಕ್ಕಳು ಸಾವನ್ನಪ್ಪಿದ್ದಾರೆ, ಈ ಸ್ಥಳಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಬರಲೇಬೇಕು ಅಂತ ಹೇಳಿ ಗ್ರಾಮಸ್ಥರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಆ್ಯಂಡ್ ಮತ್ತೊಂದು ಕಡೆಯಲ್ಲಿ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಯ್ಯಯ್ಯೋ 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 ನಮ್ಮ ರೇಂಜರ್ ಸಸ್ಪೆಂಡ್ ಆಗಬೇಕು ಮತ್ತು ರೇಂಜರ್ ಸಸ್ಪೆಂಡ್ ಆಗಿಂತ ಜವಾಬ್ದಾರಿ ರೇಂಜರಿಗೆ ಜವಾಬ್ದಾರಿ ಎಸ್ಡಿಎಫ್ಗೆ ರೈತರ ಪ್ರಾಣ ತೆಗೆದಂತ ಅಧಿಕಾರಿಗಳಿಗೆ ಜವಾಬ್ದಾರಿ ಅಧಿಕಾರಿಗಳಿಗೆ ಮಿನಿಸ್ಟರ್ ಬರಲೇಬೇಕು ಬರಲೇಬೇಕು ನಮಗೆ